ಕಾಲ್ ಚೈನ್‌ಗೋಸ್ಕರ ಅವ್ರ ಕಾಲನ್ನೇ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಕಳ್ರು. ನಿಜವಾಗ್ಲೂ ಇಂಥವ್ರಿಗೆಲ್ಲ ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ದುಡ್ಕೊಂಡು ತಿನ್ನೋದಕ್ಕೆ ಏನು ಗುರು ರೋಗ ಇವರಿಗೆ? ಕೈ ಇಲ್ಲ ಕಾಲು ಇಲ್ದಿರೋರು ಎಷ್ಟು ಕಷ್ಟಪಡ್ಕೊಂಡು ದುಡ್ಕೊಂಡು ತಿಂತಾರೆ. ಇಂಥವ್ರಿಗೆ ಏನು ಬಂದಿದೆ ಅಂತ ಗೊತ್ತಿಲ್ಲ. ಇವ್ರು ಉದ್ಧಾರ ಆಗೋದಕ್ಕೋಸ್ಕರ ಇನ್ನೊಬ್ರು ಜೀವನನ ಹಾಳು ಮಾಡಿ ಖುಷಿ ಪಡ್ತಾರಲ್ಲ, ನಿಜವಾಗ್ಲೂ ಇಂಥವ್ರಿಗೆ ಒಳ್ಳೇದಾಗುತ್ತಾ? ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ ಗುರು. ನೀನು ಏನು ಮಾಡಿರ್ತೀಯ ನಿನ್ಗೆ ಅದೇ ವಿಷಯದಲ್ಲಿ ಬಂದು ಹೊಡೆಯುತ್ತೆ. ಅಂತೂ ಕಳ್ಳರು ಕಾಟ ತುಂಬಾ ಆಗೋಗ್ಬಿಟ್ಟಿದೆ. ಆ್ಯಂಡ್ ನಮ್ಮ ರಿಲೇಷನಲ್ಲಿ ಒಬ್ರದ್ದು ಬೆಳಗ್ಗೆ 5 ಗಂಟೆಲೇನೋ ಬಾಗಿಲಿಗೆ ನೀರು ಹಾಕಕ್ಕೆ ಬಂದಿದ್ದಾರೆ. ಸೊ ಒಂದು ಸ್ಪ್ರೇನ ಅವ್ರಿಗೆ ಸ್ಪ್ರೇ ಮಾಡಿ ಅದಾದಮೇಲೆ ಕತ್ತಲ್ಲಿರೋವಂಥ ಚೈನ್ ಎಲ್ಲನೂ ಕಿತ್ಕೊಂಡು ಮನೆ ಒಳಗಡೆ ತಳ್ಳಿಬಿಟ್ಟಿದ್ದಾರೆ. ಸೊ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಬಟ್ ಆದ್ರೂ ಜೀವ ಹೋಗ್ಬಿಟ್ಟಿದೆ. ಇಂತಿಂಥ ಕಚಡಗಳೆಲ್ಲ ಇರ್ತಾರೆ. ದಯವಿಟ್ಟು ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಹೆಣ್ಮಕ್ಳು ಸ್ವಲ್ಪ ಓಡಾಡ್ತಾ ಇರ್ಬೇಕಾದ್ರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಗಮನಿಸಿ. ಹಿಂದೆ ಯಾರಾದರೂ ಬರ್ತಾರಾ ಅಥವಾ ನಮ್ಮ ಮುಂದೆ ಏನೋ ಅಬ್ಸರ್ವ್ ಮಾಡ್ತಾ ಇರ್ತಾರಾ? ಆಮೇಲೆ ಬೆಳಗ್ಗೆ ಎದ್ದು ಕೆಲಸ ಮಾಡೋ ಟೈಮ್ಗಳಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಕೆಲಸ ಮಾಡಿ. ಸುಮ್ಮನೆ ಇವಾಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಮಾದನೆಗ್ನಳ್ಳಿಲೂ ಅಷ್ಟೇ ತುಂಬ ಕಳ್ತನ ಆಗಿದೆ ಅಂತೆಲ್ಲ ನ್ಯೂಸ್ಗಳು ಬರ್ತಾ ಇದೆ. ಸೊ ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ಈ ಥರ ಎಲ್ಲ ಕಳ್ಳರುಗಳಿದ್ದಾರೆ. ಆ್ಯಂಡ್ ಯಾರನ್ನ ಬಾಗಿಲು ತಟ್ಟಿದ್ರೆ ಅಟ್ಲೀಸ್ಟ್ ಯಾರು ಅಂತ ಒಂದ್ಸಲಿ ಕೇಳಿ. ನಿಮ್ಗೆ ಏನೋ ಗೊತ್ತಿರೋ ವಾಯ್ಸ್ ಇದ್ದರೆ ಮಾತ್ರ ಅದು ಡೋರ್ ಓಪನ್ ಮಾಡಿ. ಇಲ್ಲ ಅಂತಂದರೆ ಓಪನ್ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಹುಷಾರಾಗಿರಿ ಈ ಒಂದು ಸಮಯದಲ್ಲಿ. ಅದೇನು ಪೊಲೀಸವರು ಆ್ಯಕ್ಷನ್ ತೊಗೊತಾರೋ ಅವ್ರು ತೊಗೊತಾರೆ. ಸೊ ಇದೆಲ್ಲ ಕಡಿಮೆ ಆಗೋವರೆಗೂ ಒಂದು ಸ್ವಲ್ಪ ಹುಷಾರಾಗಿ ಓಡಾಡಿ. ಆ್ಯಂಡ್ ಕತ್ಲು ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಿ.